ಸ್ನೇಹಿತರೆ ನಮಸ್ತೆ. ಇವತ್ತು ನಾನೊಂದು ಒಂದೊಳ್ಳೆಯ ಲೊಕೇಶನ್ನಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆದ ಮನೆ, ಮಾರಾಟಕ್ಕಿರುವಂಥ ಮನೆಯನ್ನು ತೋರಿಸೋಕೆ ಬಂದಿದ್ದೇನೆ. ಟೋಟಲ್ ಇದರಲ್ಲಿ 5 ಸೆನ್ಸ್ ಜಾಗವಿದೆ. ಹಾಗೆಯೇ 2 BHK ಮನೆ, ಅಟ್ಯಾಚ್ಡ್ ಬಾತ್ರೂಮ್ ಇರುವಂಥ ಈ ಮನೆಯನ್ನು ಕಂಪ್ಲೀಟಾಗಿ ನಿಮಗೆ ತೋರಿಸಲಿದ್ದೇನೆ. ಕಾಣ್ಬೋದು ಮನೆಗೆ ಬಂದಂಥ ರಸ್ತೆ ಒಂದು ತೋರಿಸಿ ಸರ್. ಓಕೆ, ಇದು ಪುತ್ತೂರು ಸಿಟಿಗೆ ಹತ್ತಿರ ಇರುವಂತಹ ಒಂದು ಊರಲ್ಲಿದೆ. ಓಕೆ, ತುಂಬ ಹತ್ತಿರನೇ ಇದೆ, ಒಂದು 2-3 ಕಿಲೋಮೀಟರ್ ಒಳಗಡೆ ಸಿಗುವಂಥ ಮನೆ. ಓಕೆ, ರೋಡ್ ಆ್ಯಕ್ಸಸ್ ಎಲ್ಲ ಇರುವಂಥ ಒಂದು ಮನೆ. ಈ ಮನೆಗೆ ಸುತ್ತಲೂ ಕಾಂಪೌಂಡ್ ಇದೆ ಆಯಿತಾ, ಸುತ್ತಲೂ ಕಾಂಪೌಂಡ್ ಇದೆ. ಹಾಗೆಯೇ 90% ಇಂಟರ್ಲಾಕ್ ಕೂಡ ಹಾಕಿದ್ದಾರೆ ನೋಡಿ, ಕಾಣ್ಬೋದು ಮೇಲೆ ತೋರಿಸಿ. ಓಕೆ, ಇಂಟರ್ಲಾಕ್ ಹಾಕಿದ್ದಾರೆ. ಇನ್ನು ಮನೆಯ ವಿಷಯಕ್ಕೆ ಬರುವುದಾದರೆ ರೂಫ್ ಟಾಪ್ ಕೂಡ ನೋಡಿ ಶೀಟ್ ಹಾಕಿದ್ದಾರೆ ನೋಡಿ. 2-3 ಲಕ್ಷ ರೂಪಾಯಿ ಖರ್ಚಿದೆ ಮಿನಿಮಮ್. ಓಕೆ, ಈ ಮನೆಗೆ ಬಿಸಿ ಏನು ಅಷ್ಟು ತಾಗಲ್ಲ, ತಂಪಾಗಿರುತ್ತೆ, ಯಾಕಂದರೆ ಮೇಲ್ಗಡೆ ಶೀಟ್ ಹಾಕಿದ್ದಾರೆ ನೋಡಿ. ಬೇಕಿದ್ದರೆ ಮೇಲ್ಗಡೆ ಸ್ವಲ್ಪ ಖರ್ಚು ಮಾಡಿದರೆ ಮೇಲ್ಗಡೆನೂ ಕೂಡ ಸ್ವಲ್ಪ ಖರ್ಚು ಹಾಕಿದರೆ ಫಸ್ಟ್ ಫ್ಲೋರ್ ಥರನೇ ಮಾಡ್ಬೋದು. ಬೇಕಿದ್ರೆ ಔಟ್ಸೈಡಿಂದ ಸ್ಟೆಪ್ ಕೂಡ ಇದೆ, ರೆಂಟಿಗೆ ಕೂಡ ಕೊಡ್ಬೋದು. ಆ ಥರದ ಒಂದು ವ್ಯವಸ್ಥೆ ಇರುವಂಥ ಒಂದು ಮನೆ. ಓಕೆ, ಫಸ್ಟಿಗೆ ನಿಮಗೆ ಕಾಣ್ಬೋದು, ಒಂದು ಸಿಟ್ಔಟ್ ಕಾಣ್ಬೋದು. ಓಕೆ, ಒಂದು ಕಾರ್ ಮತ್ತು ಒಂದು ಬೈಕ್ ನಿಲ್ಲಿಸುವಷ್ಟು ಸ್ಪೇಸ್ ಇದೆ. ಲೆಫ್ಟ್ಗೆ ಕೂಡ ಎಕ್ಸ್ಟ್ರಾ ಜಾಗ ಇದೆ ನೋಡಿ. ಇದರಲ್ಲಿ ಕೃಷಿ ಮಾಡಿದ್ದಾರೆ ಇವರು, ತೆಂಗು ಇದೆ, ಇನ್ನಿತರ ತರಕಾರಿ ಗಿಡಗಳಿದೆ. ಓಕೆ, ಈಗ ಒಂದು 2 ತೆಂಗು ಕಾಣ್ತಾ ಇದೆ, ಈ ಕಡೆ ಫಲವತ್ತಾದ 2 ತೆಂಗುಗಳಿವೆ. ಇನ್ನು ಈ ಮನೆಯ ಸಿಟ್ಔಟ್ ನೋಡೋದಾದರೆ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ. ಓಕೆ, ಟೈಲ್ಸ್ ಹಾಕಿದ ಟೈಲ್ಸ್ ಆಗಿರ್ಬೋದು, ಹಾಗೆಯೇ ಸಿಟ್ಟಿಂಗ್ ಏರಿಯಾ ನೋಡಿ, ಇದು ಕಂಪ್ಲೀಟ್ ಟೈಲ್ಸಲ್ಲಿ ಮಾಡಿದಂತಹ ಒಂದು ಸಿಟ್ಔಟ್. ಓಕೆ, ಬನ್ನಿ. ಹಾಗೆಯೇ ಈ ಪಿಲ್ಲರ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಮನೆಗೆ. ಈ ಪಿಲ್ಲರ್ ನೋಡಿ, 3 ಪಿಲ್ಲರ್ ಇದೆ ಈಗ. 2 ಸಿಟ್ಔಟ್ಗೆ 2 ಕಾರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ, 1 ಸಿಟ್ಔಟಿಗೆ ಕೊಟ್ಟಿದ್ದಾರೆ. 3 ಪಿಲ್ಲರ್ಗಳು ತುಂಬ ಅಟ್ರಾಕ್ಟಿವ್ ಆಗಿದೆ. ಓಕೆ, ಲೆಫ್ಟಿಗೆ ಇನ್ನು ಈ ನೋಡಿ, ಇಲ್ಲಿ ಟ್ಯಾಂಕ್ ಮಾಡಿದ್ದಾರೆ ನೋಡಿ, ನೀರಿದ್ದು ಅಂಡರ್ ಗ್ರೌಂಡಲ್ಲಿ ಟ್ಯಾಂಕ್ ಮಾಡಿದ್ದಾರೆ. ನೀರು ಬಂದು ಇಲ್ಲಿ ಸ್ಟಾಕ್ ಆಗುತ್ತೆ, ಇಲ್ಲಿಂದ ಪಂಪ್ ಮುಖಾಂತರ ಮೇಲ್ಗಡೆ ಹೋಗುತ್ತೆ. ಹಾಗೆ ನೀವು ಲೆಫ್ಟ್ ಸೈಡಲ್ಲಿ ಕಾಣ್ಬೋದು ನಿಮಗೆ. ಓಕೆ, ಲೆಫ್ಟ್ ಸೈಡಲ್ಲೂ ಕೂಡ ಸ್ವಲ್ಪ ಜಾಗ ಇದೆ. ಓಕೆ, ಇಲ್ಲಿ ಕೂಡ ಗಾರ್ಡನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ತುಳಸಿ ಗಿಡ ನೋಡಿದ್ದು ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿರುವಂಥ ತುಳಸಿ ಗಿಡ ಅಂತ ಹೇಳ್ಬೋದು. ಓಕೆ, ವಾಸ್ತು ನೋಡೋದಾದರೆ ಈ ಥರ ಚಿಗುರು ಇರುವಂತಹ ಗಿಡಗಳು ಇರಬೇಕಂತೇಳಿ ವಾಸ್ತು ಪ್ರಕಾರ ಹೇಳ್ತಾರೆ. ಓಕೆ, ಅದು ಕೂಡ ಇದೆ. ಬನ್ನಿ ಸ್ನೇಹಿತರೆ, ಇನ್ನೂ ಈ ಮನೆಯ ಒಳಗಡೆ ಯಾವ ರೀತಿ ಇದೆ ಅಂತೇಳಿ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇನ್ನು ಈ ಮನೆಯ ಮೇನ್ ಡೋರ್. ಓಕೆ, ಹಲಸಿನ ಮರದಿಂದ ಮಾಡಿದಂಥ ಮೇನ್ ಡೋರ್. ಓಕೆ, ಡಿಸೈನ್ ಆಗಿರ್ಬೋದು ಎಲ್ಲವೂ ತುಂಬ ಚೆನ್ನಾಗಿದೆ. ಓಕೆ, ಹಾಗೆಯೇ ಒಂದು ಕಿಟಕಿ ಇದೆ ಇಲ್ಲಿ, ಸಿಟ್ಔಟ್ನಲ್ಲಿ ಒಂದು ಕಿಟಕಿ ಇದೆ. ಓಕೆ, ಇಲ್ಲಿ ಯೂಸ್ ಮಾಡಿದಂಥ ಎಲ್ಲ ಫರ್ನಿಚರ್ ಒಳ್ಳೆಯ ಮರದಿಂದಲೇ ನಿರ್ಮಿಸಿದಂಥ ಫರ್ನಿಚರ್ಸ್. ಓಕೆ, ಬನ್ನಿ ಇನ್ನು ನಾವು ಈ ಮನೆಯ ಒಳಗೆ ಪ್ರವೇಶ ಮಾಡೋಣ. ಲಿವಿಂಗ್ ಏರಿಯಾಕ್ಕೆ ನೋಡಿ, ಒಳಗೆ ಪ್ರವೇಶ ಮಾಡಿದಂತೆ ನೋಡಿ, ವಿಶಾಲವಾದ ಒಂದು ಲಿವಿಂಗ್ ಸ್ಪೇಸ್ ಇದೆ ನೋಡಿ. ಓಕೆ, ಇಲ್ಲಿ ಶೋಕೇಸ್ ಇದೆ ನೋಡಿ. ಓಕೆ, ಹಾಗೆಯೇ 2 ವಿಂಡೋ ಬಂದಿದೆ ನೋಡಿ, ತುಂಬ ಬೆಳಕು ಒಳಗೆ ಬರ್ತಾ ಇದೆ. ಹಾಗೆಯೇ ಒಂದು ಬ್ಯೂಟಿಫುಲ್ ಆದ ಆರ್ಚನ್ನು ಮಾಡಿದ್ದಾರೆ ನೋಡಿ. ಓಕೆ, ಡಿಸೈನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂತರ ಈ ಡೈನಿಂಗ್ ಸ್ಪೇಸ್ ನೋಡಿ, ಡೈನಿಂಗ್ ಏರಿಯಾ. ಓಕೆ, ಡೈನಿಂಗ್ ಹಾಲ್ನಲ್ಲೂ ಕೂಡ ಒಂದು ವಿಂಡೋ ಇದೆ. ಹಾಗೆಯೇ ಒಂದು ಶೋಕೇಸ್ ಕೊಟ್ಟಿದ್ದಾರೆ. ಇನ್ನು ರೈಟ್ಗೆ ತಗೊಂಡ್ರೆ, ಬಲಬದಿಗೆ ತಗೊಂಡ್ರೆ ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ. ಇಲ್ಲಿ ನೋಡಿ, ಫಿಕ್ಸ್ಡ್ ವಾರ್ಡ್ರೋಬ್ ಇದೆ ನೋಡಿ. ಇಲ್ಲೂ ಕೂಡ 2 ವಿಂಡೋ ಇದೆ ಆಯಿತಾ. ಈ ಬೆಡ್ರೂಮ್ನಲ್ಲೂ 2 ವಿಂಡೋ ಇದೆ. ಅಲ್ಲಿ ಪಕ್ಕದಲ್ಲೇ ವಾಶ್ ಬೇಸಿನ್ ವ್ಯವಸ್ಥೆ ಇದೆ ನೋಡಿ. ಬಲಬದಿಯಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ. ಹಾಗೆಯೇ ಟಾಯ್ಲೆಟ್ ಕೂಡ ಇದೆ. ಇದು ಇನ್ನು ಇಲ್ಲಿಂದ ಮುಂದಕ್ಕೆ ಹೋದರೆ ಇಲ್ಲಿ ಎಡಬದಿಗೆ ದೇವರ ಕೋಣೆ ಮಾಡಿದ್ದಾರೆ ನೋಡಿ. ಇದಕ್ಕೆ ಬಳಸಿದಂಥ ಫರ್ನಿಚರ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಓಕೆ, ಹಾಗೆಯೇ ಇಲ್ಲಿಂದ ಸ್ವಲ್ಪ ಬಲಬದಿಗೆ ತಗೊಂಡ್ರೆ ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ.
ಹಾಗೆ ಈ ಬೆಡ್ರೂಮಿನ ವಿಶೇಷತೆ ಏನಂದರೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಓಕೆ, ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಹಾಗೆಯೇ ಇಲ್ಲಿಂದ ವಾಪಸ್ ಹೊರಗೆ ಬಂದು ಸ್ವಲ್ಪ ಎಡಬದಿಗೆ ತಿರುಗಿದ್ರೆ ಇಲ್ಲಿ ಕಿಚನ್ ಇದೆ ನೋಡಿ. ಓಕೆ, ಅತ್ಯವಶ್ಯಕವಾದ ಸ್ಪೇಸ್ನಲ್ಲಿರುವಂಥ ಕಿಚನ್. ಓಕೆ, ಇಲ್ಲಿಗೆ ಬಳಸಿರುವಂಥ ಟೈಲ್ಸ್ ಆಗಿರ್ಬೋದು ಎಲ್ಲ ಬ್ಯೂಟಿಫುಲ್ ಆಗಿದೆ. ಓಕೆ, ಹಾಗೆಯೇ ಇಲ್ಲೇ ಸ್ಟೋರ್ ರೂಮ್ ಇದೆ ನೋಡಿ. ಓಕೆ, ಪಕ್ಕದಲ್ಲಿ ಸ್ಟೋರ್ ರೂಮ್ ಇದೆ, ಪಾತ್ರೆಗಳೆಲ್ಲ ಜೋಡಿಸಿಟ್ಟಿದ್ದಾರೆ ಇಲ್ಲಿ ನೋಡಿ. ಹಾಗೆಯೇ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಇಲ್ಲಿ ವರ್ಕ್ ಏರಿಯಾ ಥರ ಒಂದು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವಾಷಿಂಗ್ ಮೆಷಿನ್ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ಎಲ್ಲ ಕಲ್ಲಾಗಿರ್ಬೋದು ಎಲ್ಲವೂ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇದು ಎಕ್ಸಿಟ್ ಅಲ್ಲ ಡೋರು? ಓಕೆ, ಇಲ್ಲೇ ಎಕ್ಸಿಟ್ ಡೋರ್ ಇದೆ ನೋಡಿ. ಈ ಮನೆಯ ಲೊಕೇಶನ್ ಬಂದುಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಸಿಟಿಯಿಂದ ಕೇವಲ 3 ಕಿಲೋಮೀಟರ್ ಇರುವುದು ರೋಟರಿಪುರ ಅಂತ ಹೇಳ್ತಾರೆ ಇಲ್ಲಿಗೆ. ಓಕೆ, ಟೋಟಲ್ 5 ಸೆನ್ಸ್ ಜಾಗ ಇದೆ ಇದರಲ್ಲಿ. ಅರೌಂಡ್ 1200 ಸ್ಕ್ವೇರ್ ಫೀಟ್ ಮನೆ, 2 BHK ಮನೆ ಆಯಿತಾ. ಗಟ್ಟಿಮುಟ್ಟಾದ ಸುಂದರವಾದ ಮನೆ ಇದು. ಓಕೆ, ಜಾಸ್ತಿ ರಫ್ ಯೂಸ್ ಏನು ಆಗಿಲ್ಲ, ತುಂಬ ನೀಟಾಗಿರುವಂಥ ವೆಲ್ ಮೈಂಟೈನ್ಡ್ ಮನೆ ಅಂತಲೇ ಹೇಳ್ಬೋದು. ಬೆಲೆ ಇದಕ್ಕೆ 45 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಬಂದು ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಓಕೆ, ಈ ಮನೆಯ ವಾಸ್ತು ಹಾಗೆಯೇ ನಾರ್ತ್ ಫೇಸ್ಗಿದೆ. ವಾಸ್ತು ಪ್ರಕಾರವಾಗಿ ಕಟ್ಟಿದಂತಹ ಮನೆ. ನೀರು 2 ಲೈನ್ ಇದೆ, ಜಲಸಿರಿ ಇದೆ ಮತ್ತು ಮುನ್ಸಿಪಾಲಿಟಿ ನೀರು, ಎರಡು ಕೂಡ ನೀರು ಬಂದು ಇಲ್ಲಿಗೆ ಟ್ಯಾಂಕ್ ಬೀಳುತ್ತೆ. ನೀರಿನ ಸಮಸ್ಯೆ ಏನಿಲ್ಲ, ಮುನ್ಸಿಪಾಲಿಟಿದು ನೀರು ಫೆಸಿಲಿಟಿ ಎಲ್ಲವೂ ಇದೆ. ಈ ಮನೆಯ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಈ ಮನೆಯ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಕ್ಕೆ ದಯವಿಟ್ಟು ಕೆಳಗೆ ನೀಡಿರುವಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅಥವಾ ಫೋನ್ ಕರೆ ಕೂಡ ಮಾಡ್ಬೋದು. ನಾನು ಹೇಳಿದ ಮಾಹಿತಿಯನ್ನು ಹೊರತುಪಡಿಸಿ ಬೇರೆ ಏನಾದರೂ ಇದ್ದರೆ ಮಾತ್ರ ಕಾಲ್ ಮಾಡಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಕಾಲ್ ಮಾಡಬೇಡಿ. ಏನು ಮನೆಯ ಡೀಟೇಲ್ ಏನಿದೆ ಅದು ಹೇಳಿದಲ್ಲದ ಹೊರತುಪಡಿಸಿ ಬೇರೆ ಏನಾದರೂ ಮಾಹಿತಿ ನಿಮಗೆ ಬೇಕಿದ್ದರೆ ಮಾತ್ರ ಮಾಡಿ. ಸುಮ್ಮನೆ ಕಾಲ್ ಮಾಡಿ ನಾನು ಹೇಳಿದ್ದನ್ನೇ ಮತ್ತೆ ರಿಪೀಟ್ ಕೇಳುವಂತ ಮಾಡಬೇಡಿ. ಯಾಕಂದರೆ ತುಂಬ ಕಾಲ್ ಬರ್ತಾ ಇರುತ್ತೆ, ಎಲ್ಲರಿಗೂ ಉತ್ತರಿಸುವಾಗ ತುಂಬ ಟಯರ್ಡ್ ಆಗಿರುತ್ತೆ, ತುಂಬ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಓಕೆ, ಇನ್ನೊಂದು ಮಾಹಿತಿ ಏನಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಬ್ರೋಕರ್ಗಳು ತುಂಬ ಜನ ಕಾಲ್ ಮಾಡಿ ಅವರು ಬರೋದು, ಸುಮ್ಮನೆ ಏನಾದರೂ ಪಾರ್ಟಿ ರೀತಿಯಲ್ಲಿ ಬರೋದು, ನಮ್ಮ ಟೈಮ್ ವೇಸ್ಟ್ ಮಾಡೋದು. ನಂತರ ಅವರು ಈ ಮನೆಯೆಲ್ಲ ಪರಿಚಯ ಮಾಡಿಕೊಂಡು ನಂತರ ಅವರು ಅವರ ಪಾರ್ಟಿಯನ್ನು ಕರ್ಕೊಂಡು ಬರೋದು. ಆ ಥರ ಯಾರು ಕೂಡ ಮಾಡಬೇಡಿ. ಓಕೆ, ನಿಮ್ಮ ಪಾರ್ಟಿ ಇದ್ದರೆ ಬನ್ನಿ, ನಾವು ಹಂಚಿ ತಿನ್ನೋಣ. ಓಕೆ, ಸಿಗುವ ಕಮಿಷನ್ ಇಲ್ಲದೆ ಯಾರು ಕೂಡ ವ್ಯಾಪಾರ ಮಾಡೋದಿಲ್ಲ. ಓಕೆ, ಹಂಚಿದ ಆ ತರಹ ನೀವು ಏನಾದರೂ ಬ್ರೋಕರ್ ಕೂಡ ಆಗಿದೆ ತೊಂದರೆ ಇಲ್ಲ, ಬನ್ನಿ, ಹೇಳಿ, ನಿಜ ಹೇಳಿ ಹಂಚಿ ತಿನ್ನೋಣ. ಓಕೆ, ಸಿಗೋದ್ರಲ್ಲೇ ಹಂಚಿ ತಿನ್ನೋಣ. ಸುಮ್ಮನೆ ನಾಟಕ ಮಾಡಿ ಪಾರ್ಟಿ ರೂಪದಲ್ಲಿ ಬರೋದು, ಮತ್ತು ನಮಗೆ ತಿಳಿಯದೆ ಮತ್ತು ಡೈರೆಕ್ಟಾಗಿ ಡೀಲ್ ಮಾಡೋಕ್ಕೆ ನೋಡೋದು, ಆ ಥರ ಎಲ್ಲ ಮಾಡಿಬಿಡಿ. ಓಕೆ, ಹಾಗೆಯೇ ಇಂತಹ ಮನೆಗಳ ಮಾರಾಟದ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ನಿಮ್ಮ ಜಾಗ ಅಥವಾ ಮನೆ ಮಾರಾಟಕ್ಕಿದ್ದರೆ ನಮಗೆ ತಿಳಿಸಿ, ನಾವು ಮಾರಾಟ ಮಾಡಲು ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಥ್ಯಾಂಕ್ ಯು.